ಹಾಯ್ ಎವ್ರಿವನ್. ನೀವು ನಂತರ ಈ ರೀತಿ ರೈಡಿಂಗ್ ಪ್ಯಾಂಟ್ ಅಥವಾ ರೈಡಿಂಗ್ ಜಾಕೆಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮಗೆ ನಾರ್ಮಲ್ ಆಗಿ ಆರ್ಮರ್ಸ್ ಬರುತ್ತೆ. ಶೋಲ್ಡರ್, ಬ್ಯಾಕ್, ಅದೇ ರೀತಿ ಎಲ್ಬೋ, ಟೇಲ್ ಬೋನ್ ಅಂತ ಮಲ್ಟಿಪಲ್ ಆರ್ಮರ್ಸ್ ಬರುತ್ತೆ. C level 1, C level 2 ಈ ರೀತಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸೋದಾದರೆ ನನ್ನ ಹತ್ರ ಇಲ್ಲಿ ಇದೊಂದು ಟೇಲ್ ಬೋನ್ ಪ್ರೊಟೆಕ್ಷನ್ ನಾನು ರೀಸೆಂಟಾಗಿ ತಗೊಂಡಿರೋ ಪ್ಯಾಂಟ್ದು. ಅದೇ ರೀತಿ ನನ್ನ ಜಾಕೆಟ್ನ ಶೋಲ್ಡರ್ ಪ್ರೊಟೆಕ್ಟರ್, ಅದೇ ರೀತಿ ಇದು ಬ್ಯಾಕ್ ಪ್ರೊಟೆಕ್ಟರ್. ಸೊ ಇದನ್ನು ನಾನೀಗ ನಿಮ್ಗೆ ತೋರಿಸೋದಾದರೆ ಮೊದಲನೇದಾಗಿ ಈ ಜಾಕೆಟ್ನ ಪ್ರೊಟೆಕ್ಟರ್ನ ನಾನು ಬೆಂಡ್ ಮಾಡಿದರೆ ಸ್ವಲ್ಪ ಹಾರ್ಡ್ ಆಗಿದೆ. ಅಂದರೆ ನನಗೆ ಇದನ್ನ ಕಂಪ್ಲೀಟಾಗಿ ಬೆಂಡ್ ಮಾಡೋಕೆ ಹೋದರೆ ಕ್ರ್ಯಾಕ್ ಆಗುವಂಥ ಚಾನ್ಸಸ್ ಇದೆ. ಅದೇ ನಾನು ನಿಮಗೆ ಪ್ಯಾಂಟ್ನ ಟೇಲ್ ಬೋನ್ ಪ್ರೊಟೆಕ್ಷನ್ನ ತೋರಿಸಿದರೆ ತುಂಬ ಸಾಫ್ಟ್ ಆಗಿದೆ. ಹೆಂಗೆ ಬೇಕಾದರೂ ಬೆಂಡ್ ಮಾಡ್ಬೋದು. 2 C level 2 ಪ್ರೊಟೆಕ್ಟರ್, ಆದರೆ ಇದು 3 year ಓಲ್ಡ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಏನು ಈ ಜಾಕೆಟ್ ಅಥವಾ ಪ್ಯಾಂಟ್ನ ಯೂಸ್ ಮಾಡ್ತೀರಾ ಅದನ್ನು ಟೈಮ್ ಟು ಟೈಮ್ ಮೇಂಟೈನ್ ಮಾಡುವಂಥ ತುಂಬ ಇಂಪಾರ್ಟೆಂಟ್. ನೀವು ನಾರ್ಮಲಿ ಹೈಜಿನಿಕ್ ಇರಬೇಕಂತ ಎವ್ರಿ ರೈಡ್ ಆದಮೇಲೆ ವಾಶ್ ಮಾಡ್ತೀರಾ, ಇದು ನಾರ್ಮಲ್. ಅದನ್ನು ಬಿಟ್ಟು ಟೈಮ್ ಟು ಟೈಮ್ 2 to 3 year ಅಥವಾ ಅರ್ಲಿನೇ ಇರ್ಬೋದು. ಯಾವಾಗ ನಿಮ್ಮ ಈ ಒಂದು ಪ್ರೊಟೆಕ್ಟರ್ ತುಂಬ ಹಾರ್ಡ್ ಅನಿಸುತ್ತೆ ಆವಾಗ ಇದನ್ನ ರಿಪ್ಲೇಸ್ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್. ಏನಕ್ಕಂದರೆ ಇದನ್ನು ನಾರ್ಮಲಿ ಪಾಲಿಮರಿಂದ ಮಾಡಿರ್ತಾರೆ. ವಿಸ್ಕೋ ಎಲಾಸ್ಟಿಸಿಟಿ ಅಂತ ಒಂದು ಇದ್ರ ಮೇಲೆ ವರ್ಕ್ ಆಗುತ್ತೆ ಇದು. ಅಂದರೆ ನಾರ್ಮಲಿ ಸಾಫ್ಟ್ ಆಗಿರುತ್ತೆ, ಈ ರೀತಿ ತುಂಬ ಸಾಫ್ಟ್ ಆಗಿರುತ್ತೆ. ಏನಾದರೂ ಇದಕ್ಕೆ ಇಂಪ್ಯಾಕ್ಟ್ ಬಿತ್ತು ಅಂದ ತಕ್ಷಣ ಸಡನ್ನಾಗಿ ಹಾರ್ಡ್ ಆಗಿಬಿಟ್ಟು ಆ ಇಂಪ್ಯಾಕ್ಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದರಿಂದ ಇದು ಆಲ್ಮೋಸ್ಟ್ ಸಾಫ್ಟ್ ಇದೆ. ಇದಕ್ಕೇನಾದರೂ ಇಂಪ್ಯಾಕ್ಟ್ ಆಯಿತು ಅಂದರೆ ಇದು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ಇದು ಆಲ್ರೆಡಿ ಹಾರ್ಡ್ ಇದೆ ಅಂದ ತಕ್ಷಣ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕಿಂತ ಕ್ರ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಬಾಡಿ ಮೇಲೆ. ಅದರಿಂದ ನಿಮಗೂ ಇದು ಏನಾದರೂ ತುಂಬ ಹಾರ್ಡ್ ಇದೆ ನಿಮ್ಮ ಜಾಕೆಟ್ ಅಥವಾ ಪ್ಯಾಂಟ್ನ ಆರ್ಮರ್ ಅಂತ ಹೇಳಿದರೆ ಬೇಗ ರಿಪ್ಲೇಸ್ ಮಾಡಿ. ನನ್ನ ಜಾಕೆಟ್ನಲ್ಲಿ ನನಗೆ ಕಂಪ್ಲೀಟ್ ಸೆಟ್ನ ರಿಪ್ಲೇಸ್ ಮಾಡೋಕ್ಕೆ ಹೋದರೆ ಆಲ್ಮೋಸ್ಟ್ 3000 rupees ಆಗುತ್ತೆ ನನಗೆ. ಆದರೆ ನನ್ನ ಜಾಕೆಟ್ ಕಾಸ್ಟೇ ಆಲ್ಮೋಸ್ಟ್ 5 to 6000 ಇರುವಂಥದ್ದು. ಅದರಿಂದ ನನಗೆ 2 ಆಪ್ಷನ್ ಇದೆ. ನಾನು ಜಾಕೆಟ್ನೇ ಅಪ್ಗ್ರೇಡ್ ಮಾಡ್ಬೋದು, ಇಲ್ಲ ಈ ಆರ್ಮರ್ನ ಅಪ್ಗ್ರೇಡ್ ಮಾಡ್ಬೋದು. ನಿಮ್ಮ ಹತ್ರ ಸಹ ಏನಾದರೂ ಕಾಸ್ಟ್ಲಿ ಜಾಕೆಟ್ ಅಥವಾ ಪ್ಯಾಂಟ್ ಇದೆ ಅಂದರೆ ಡೈರೆಕ್ಟಾಗಿ ನಿಮಗೆ ಆರ್ಮರ್ ಸೆಟ್ ಸಿಗುತ್ತೆ, ಅದನ್ನ ತಗೊಂಡು ಅಪ್ಗ್ರೇಡ್ ಮಾಡಿ. C level 1, level 2, level 3, ಮೋಸ್ಟ್ಲಿ level 2 or 3ಗೆ ಹೋಗ್ಬೋದು ನೀವು. ಸೇಫ್ ಟ್ಯಾಕ್ ಆಗಿರ್ಬೋದು, ಸ್ಯಾಸ್ ಟ್ಯಾಕ್, ಮಲ್ಟಿಪಲ್ ಆರ್ಮರ್ಸ್ ಬರುತ್ತೆ. ಸೊ ನೀವು ಈ ರೀತಿ ಹಾರ್ಡ್ ಆರ್ಮರ್ನ ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮಲ್ಲಿ ನಿಮಗೆ ಅದು ಸೇವ್ ಮಾಡೋದಕ್ಕಿಂತ ನಿಮ್ಮ ಇಂಪ್ಯಾಕ್ಟ್ನ ಜಾಸ್ತಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸೇಫಾಗಿ ರೈಡ್ ಮಾಡಿ. ನಿಮ್ಮ ಈ ಒಂದು ಜಾಕೆಟ್, ಪ್ಯಾಂಟ್ ಯಾವುದೇ ಒಂದು ರೈಡಿಂಗ್ ಏರಿದ್ರೆ ಟೈಮ್ ಟು ಟೈಮ್ ಮೇಂಟೈನ್ ಸಹ ಮಾಡಿ. ಸೊ ಇದೇ ಇಷ್ಟು, ಸಿಗೋಣ ಮತ್ತೆ.